ಇವತ್ತು ತುಮಕೂರಿನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಘಟನೆ ಕಾಣಸಿಕ್ತು. ಕಬಡ್ಡಿಯಲ್ಲಿ ಬೆಟ್ಟಿಂಗ್ ಕಟ್ಟಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ 500 ರೂಪಾಯಿ ಕಳ್ಕೊಂಡಿದ್ದಾರೆ. ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ನಡೀತಾ ಇತ್ತು. ಚಿಕ್ಕೋಡಿ ಟೀಮ್ ಪರ ಡಾಕ್ಟರ್ ಜಿ ಪರಮೇಶ್ವರ್ 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ರೆ, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ವಿಜಯಪುರ ತಂಡಕ್ಕೆ ಅವರು ಬೆಟ್ಟಿಂಗ್ ಕಟ್ಟಿದ್ರು. ಫೈನಲ್ ಪಂದ್ಯದಲ್ಲಿ ವಿಜಯಪುರ ತಂಡ ಗೆದ್ದಿದ್ದು, ಡಿಸಿ ಶುಭ ಕಲ್ಯಾಣ್ ಜೊತೆ 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೋತಿದ್ದಾರೆ. 500 ರೂಪಾಯಿ ಕಳೆದೋಯ್ತು ನಾನು. ವಿಜಯಪುರ ಟೀಮ್ ಕೂಡ ನಾನು 500 ರೂಪಾಯಿ ಕಳ್ಕೊಂಬಿಟ್ಟೆ. ನಾವಿಬ್ಬರು ಬೆಟ್ಟಿಂಗ್ ಮಾಡಿದ್ದು, ಡಿ ಸಿ ಅವರು ನಾವು ಬೆಟ್ಟಿಂಗ್ ಮಾಡ್ಕೊಂಡಿದ್ದು 500 ರೂಪಾಯಿ. ಹೋಗಿ 500 ರೂಪಾಯಿ ಕಳೆದೋಯ್ತು ನಾನು. ವಿಜಯಪುರ ಟೀಮ್ ಕೂಡ ನಾನು 500 ರೂಪಾಯಿ ಕಳ್ಕೊಂಬಿಟ್ಟೆ. ನಾವಿಬ್ಬರು ಬೆಟ್ಟಿಂಗ್ ಮಾಡಿದ್ದು, ಡಿ ಸಿ ಅವರು ನಾವು. ಸೊ ಇದನ್ನ ಒಂದು ರೀತಿ ಲೈಟರ್ ನೋಟ್ ನಲ್ಲಿ ತಗೊಳ್ಬೇಕು. ಅಂದ್ರೆ ಸುಮ್ಮನೆ ತಮಾಷೆಗೆ ಅವರು ಬೆಟ್ಟಿಂಗ್ ಆಡಿರೋದು, ಸೀರಿಯಸ್ ಆಗಲ್ಲ. ಇವತ್ತು 500 ರೂಪಾಯಿ ಬೆಟ್ಟಿಂಗ್ ಅನ್ನ ಚಿಕ್ಕೋಡಿ ಟೀಮ್ ಪರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಟ್ಟಿದ್ರೆ, ತುಮಕೂರು ಡಿಸಿ ಶುಭ ಕಲ್ಯಾಣ್ ವಿಜಯಪುರ ಟೀಮ್ ಪರವಾಗಿ 500 ರೂಪಾಯಿ ಬೆಟ್ಟಿಂಗ್ ಕಟ್ಟಿದ್ರು. ಫೈನಲ್ ಪಂದ್ಯದಲ್ಲಿ ವಿಜಯಪುರ ಟೀಮ್ ಗೆದ್ದಿದ್ರಿಂದ ಗೃಹ ಸಚಿವರು 500 ರೂಪಾಯಿ ಬೆಟ್ಟಿಂಗ್ ಹಣವನ್ನು ಕಳ್ಕೊಳ್ಬೇಕಾಯಿತು. ವಿಜಯಪುರ ಟೀಮ್ ಕೂಡ ನಾನು 500 ರೂಪಾಯಿ ಕಳ್ಕೊಂಬಿಟ್ಟೆ. ನಾವಿಬ್ಬರು ಬೆಟ್ಟಿಂಗ್ ಮಾಡಿದ್ದು, ಡಿ ಸಿ ಅವರು ನಾವು ಬೆಟ್ಟಿಂಗ್ ಮಾಡ್ಕೊಂಡಿದ್ದು 500 ರೂಪಾಯಿ. ಹೋಗಿ 500 ರೂಪಾಯಿ ಕಳೆದೋಯ್ತು ನಾನು.